ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿ ಕಾಣುವಂತಹ ರೌಂಡ್ ಕಟ್ಔಟ್ ಬ್ಯಾಕ್ ನೆಕ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿಯಲ್ಲಿ ಮಾಡುವುದು ಅಂತ ನೋಡ್ಕೊಳ್ಳಿ. ಇದು ಬ್ಲೌಸಿನ ಹಿಂಭಾಗವನ್ನು ನೋಡ್ಕೊಳ್ಳಿ, ಮಧ್ಯಭಾಗವನ್ನು ವೃತ್ತಾಕಾರವಾಗಿ ಕತ್ತರಿಸಿ ಅದಕ್ಕೆ ಕಟ್ಟಲು ದಾರ ಅಂದರೆ ಡೋರಿ ವಿತ್ ಡೋಸ್ ನೀಡಲಾಗಿದೆ. ಅದರಲ್ಲಿ ನೋಡ್ಕೊಳ್ಳಿ, ಈ ರೀತಿಯಲ್ಲಿ ಮಧ್ಯದಲ್ಲಿ ಓಪನ್ ಇರೋ ಬ್ಲೌಸನ್ನು ಯಾವ ರೀತಿಯಲ್ಲಿ ನಾವು ಕಟ್ ಮಾಡೋದು ಅಂತ ಮೊದಲಿಗೆ ನಾವು ಲೈನಿಂಗನ್ನು ರೆಡಿ ಮಾಡಿ ಇಟ್ಕೊಂಡು ನೋಡ್ಕೊಳ್ಳಿ. ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೇನೆ. ಇದರ ಅಳತೆ ಬ್ಯಾಕ್ 14 ರೆಡಿಯಾಗಿದ್ದರೆ 15 ತಗೊಳ್ಬೇಕಾಗ್ತದೆ. ನಾನು ನಿಮಗೆ ಯಾವ ರೀತಿಯ ಬ್ಲೌಸ್ ತಗೊಳ್ತೀರಿ ಆಲ್ರೆಡಿ ನೀವು ಸ್ಟಿಚ್ ಮಾಡೋದಾದರೆ ಇದರ ಮೊದಲಿಗೆ ನಿಮ್ಗೆ ಗೊತ್ತಿರ್ಬೋದು. ನಾನು ಇದರಲ್ಲಿ 14 ಬ್ಯಾಕ್ 15 ಫ್ರಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಬ್ಲೌಸಲ್ಲಿ ಫ್ರಂಟಿಗೆ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೇನೆ, ಲೈನಿಂಗಲ್ಲಿ 14 ಬ್ಯಾಕ್ ಇಂಚಿಗೆ ತಗೊಂಡು ಇನ್ನು ಶೋಲ್ಡರ್ ಭುಜ ಎಷ್ಟು ಉಂಟು ನೋಡ್ಕೊಳ್ಳಿ. ನನಗೆ ರೆಡಿಯಾಗಿ ನನಗೆ ಇದರಲ್ಲಿ 11 ಸಿಕ್ಕಿದೆ. ಹಾಗಾದರೆ ರೆಡಿಯಾಗಿ ಮತ್ತು 11 ಸಿಕ್ಕಿದರೆ ರೆಡಿಯಾಗಿ ನನಗೀಗ 10 ಸಿಕ್ಕಿದರೆ 11 ತಗೊಳ್ಬೇಕಾಗ್ತದೆ. ನೋಡ್ಕೊಳ್ಳಿ ನಿಮಗೆ ಆರ್ಮೋಲ್ ಡೌನಿಂಗ್ ಎಷ್ಟು ಉಂಟು, ಶೋಲ್ಡರ್ 11 ತಗೊಂಡಿದ್ದೇನೆ, ಆರ್ಮೋಲ್ ಡೌನಿಂಗ್ 6 ತಗೊಂಡಿದ್ದೇನೆ. 6ಕ್ಕೆ ಆರ್ಮೋಲ್ ಡೌನಿಂಗಿಗೆ 1 ಗೆರೆ ಹಾಕಿದ್ದೇನೆ. ಇನ್ನು ಮೇಲ್ಭಾಗದಿಂದ 3 ಕೆಳಭಾಗದಿಂದ ಅಗಲಕ್ಕೂ ನೋಡ್ಕೊಳ್ಳಿ 3ಕ್ಕೆ 1 ಒಂದು ಪಾಯಿಂಟ್ ಹಾಕಿದ್ದೇನೆ, 1 ಕಾಲಿಗೆ 1 ಪಾಯಿಂಟ್ ಹಾಕಿದ್ದೇನೆ. ಈಗ ಇದಕ್ಕೆ ಯಾವ ರೀತಿಯಲ್ಲಿ ಫಿಟ್ಟಿಂಗ್ ಕೊಡಬೇಕು, ನನಗೆ 9 ಫಿಟ್ಟಿಂಗ್ ಕರೆಕ್ಟ್ ಆಗಿದ್ದರೆ ಆದರೆ ಅರ್ಧ ಇಂಚು ಜಾಸ್ತಿ ತಗೊಳ್ಬೇಕಾಗ್ತದೆ. ಫಿಟ್ಟಿಂಗ್ ಆದ ಮೇಲೆ ಅರ್ಧ ಇಂಚು ಜಾಸ್ತಿ ತಗೊಂಡು 2 ಇಂಚು ಎಕ್ಸ್ಟ್ರಾ ತಗೊಳ್ತೇನೆ. ನಾನಲ್ಲಿ ಡಾಟ್ ಹಾಕ್ತೇವೆ ಅಲ್ಲ, ಅದಕ್ಕೆ ಸ್ವಲ್ಪ ಟೆಸ್ಟ್ ಇಡುವಾಗ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಅದು ನೋಡ್ಕೊಳ್ಳಿ, ಇದು ಕ್ರಾಸ್ ಪಟ್ಟಿ ತೆಗೆದಾಯಿತು. ಈಗ ನನಗೆ ಫ್ರಂಟ್ ನೆಕ್ ಯಾವ ಡಿಸೈನಲ್ಲಿ ಫ್ರಂಟ್ ನೆಕ್ ಮತ್ತು ಭುಜ ಕರೆಕ್ಟಾಗಿ ನಮಗೆ ಫಿನಿಶ್ ಆದ ಮೇಲೆ 2 ಸಿಕ್ಕಿದೆ. ಅದು 2.25 ತಗೊಳ್ಬೇಕು. ಇದು ಫ್ರಂಟ್ ನೆಕ್ ನೋಡ್ಕೊಳ್ಳಿ. ಇನ್ನು ಬ್ಯಾಕಿಗೆ ಆಲ್ರೆಡಿ ಗೆರೆ ಹಾಕಿದ್ದೇನೆ, ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ಇನ್ನು ತೋರಿಸ್ತೇನೆ. ನೋಡ್ಕೊಳ್ಳಿ, ಇದು ಯಾವ ಡಿಸೈನ್ ತಗೊಂಡಿದ್ದೇನೆ ನಿಮ್ಗೆ ಗೊತ್ತಾಗ್ಬೋದು. ಇದು ರೌಂಡ್ ಕಟ್ ಔಟ್ ಬ್ಯಾಕ್ ನೆಕ್ ಡಿಸೈನ್ ಅಂತ ಹೇಳ್ತಾರೆ ಇದಕ್ಕೆ. ನೋಡ್ಕೊಳ್ಳಿ, ಇದೇ ಥರ ನಿಮಗೆ ಯಾವ ಅಳತೆ ಬೇಕು, ಆದರೆ ಕ್ರಾಸ್ ಯಾವ ರೀತಿಯಲ್ಲಿ ಕಟ್ ಮಾಡೋದು ಅಂತ ನಿಮಗೆ ಇದರಲ್ಲಿ ನೋಡಿದರೆ ಗೊತ್ತಾಗ್ಬೋದು ಡಿಸೈನು. ನೋಡ್ಕೊಳ್ಳಿ, ಆರ್ಮೋಲ್ ಡೌನಿಂಗ್ ಎಷ್ಟು ತಗೊಂಡಿದ್ದೇವೆ ಅಂತ, ಅದಕ್ಕಿಂತ ಫ್ರಂಟ್ ಭಾಗಕ್ಕೆ ಸ್ವಲ್ಪ 1/4 ಇಂಚ್ ಎಷ್ಟು ತಗೊಳ್ಬೇಕಾಗ್ತದೆ. ಫ್ರಂಟ್ ನೆಕ್ಕನ್ನು ಕಟ್ ಮಾಡಿ ತೆಗೆಯುವ ವಿಧಾನ ನೋಡಿ. ಇನ್ನು ಬ್ಯಾಕ್ ಈ ಡಿಸೈನನ್ನು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅಂತ, ಅದಕ್ಕೆ ನಾವು ದಾರ ಕಟ್ತೇವೆ, ಮತ್ತು ಕುಚ್ಚ ಮತ್ತು ದಾರ ಕಟ್ಟಿ ರೆಡಿ ಮಾಡ್ಬೋದು. ಕಟ್ಟಿಂಗ್ ನೋಡಿದ್ರೆ ಗೊತ್ತಾಗ್ತದೆ. ಇನ್ನು ಟೆಕ್ಸ್ ಇಡುವುದು ಯಾವ ರೀತಿಯಲ್ಲಿ ಒಂದು ಮಾರ್ಕಿಂಗ್ ಮಾಡಿ, ನೀವು ಯಾವ ಬ್ಲೌಸ್ ಅಳತೆ ತಗೊಳ್ಳಿ ಅದೇ ಪ್ರಕಾರ ತಗೊಳ್ಳಿ. ನೋಡ್ಕೊಳ್ಳಿ, ಇದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಎಲ್ಲಿಯಾದರೂ ಕ್ರಾಸ್ ಹಚ್ಚಿದರೆ ನೀವೊಂದು ಈಗ ಇಟ್ಕೊಂಡು ನೋಡಬೇಕಾಗ್ತದೆ. ಅಲ್ಲಿ ದಾರವನ್ನು ಕರೆಕ್ಟಾಗಿ ಕಟ್ಟಿ ನಂತರ ಇದೊಂದು ಮಾರ್ಕ್ ಮಾಡಿ. ನೋಡ್ಕೊಳ್ಳಿ, ಅದು ಸ್ವಲ್ಪ ಸ್ಟಿಚ್ಚಿಂಗಿಗೆ ಹೋಗೋ ನೋಡಿ. ಈಗ ಮಾರ್ಜಿನ್ ಗೆರೆ ಹಾಕ್ತೇವೆ, ಸ್ಟಿಚ್ಚಿಂಗಿಗೆ ಹೋಗೋ ಬಟ್ಟೆ ಅದು ಕರೆಕ್ಟಾಗಿ ರೆಡಿಯಾಗಿ ಸ್ಟಿಚಿಂಗ್ ಆದಮೇಲೆ ಕರೆಕ್ಟಾಗಿ ಬರ್ತದೆ. ಈಗ ರೆಡಿ ಆಯಿತು ನೋಡ್ಕೊಳ್ಳಿ. ಇನ್ನು ನಿಮಗೆ ಅಲ್ಲಿ ಉಕ್ಸು ಕೂಡ ಬಟನ್ ಇಡ್ಬೋದು, ಇಲ್ಲಾಂದರೆ ದಾರ ಮಾತ್ರ ಕಟ್ಬೋದು. ಇನ್ನು ಸ್ಲೀವ್ ಕಟ್ಟಿಂಗ್ ಯಾವ ರೀತಿಯಲ್ಲಿ ಸ್ಲೀವ್ ಕಟ್ಟಿಂಗ್ಗೆ ಸ್ವಲ್ಪ ಬಟ್ಟೆ ಆಚರಿಸಿದ್ರೆ ಅಲ್ಲಿ ಒಂದು ಮಾರ್ಜಿನ್ ಗೆರೆ ಹಾಕಿ ಅದೇ ಒಂದು ಅಳತೆ ಸ್ಲೀವನ್ನು ಇಟ್ಟು ನೀವು ಗೆರೆ ಹಾಕಿ, ನಿಮಗೆ ಕನ್ಫ್ಯೂಸ್ ಆಗೋದಾದರೆ ಬೇಡ. ನೋಡ್ಕೊಳ್ಳಿ, ಕೆಳಭಾಗದಲ್ಲಿ ಸ್ವಲ್ಪ ಸ್ಟಿಚಿಂಗಿಗೆ ನಾವು ಮಾರ್ಜಿನ್ ಗೆರೆ ಹಾಕಿದ್ದೇವೆ. ಇಲ್ಲಿ ಕೂಡ ಫಿಟ್ಟಿಂಗ್ ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಸ್ಟ್ರೈಟ್ ಗೆರೆ ಎಳೆದು ಇನ್ನು ಅದಕ್ಕಿಂತ ಕೆಳಗೆ ಆರ್ಮೋಲ್ ಡೌನಿಂಗ್ 3ಕ್ಕೆ ತಗೊಳ್ಳಿ. ಸ್ಲೀವ್ ಡೌನಿಂಗಿಗೆ 3ಕ್ಕೆ ತಗೊಂಡು ಅಲ್ಲಿಂದೊಂದು ಗೆರೆ ಹಾಕಬೇಕಾಗ್ತದೆ. ನೋಡಿ, ಇದೇ ಥರ ಒಂದು ಕಟ್ ಮಾಡಿ ಸ್ವಲ್ಪ ಒಂದು ಕ್ರಾಸ್ ಪೀಸ್ ತೆಗೆದ್ರೆ ಆಯಿತು. 1/4 ಇಂಚಷ್ಟು ಜಾಸ್ತಿಯಾಗಿ ತೆಗೀರಿ. ಫ್ರಂಟ್ ಮಾತ್ರ, ಬ್ಯಾಕ್ ತಗೊಳ್ಳಿಕ್ಕಿಲ್ಲ, ಫ್ರಂಟ್ ಬಟ್ಟೆ ಮಾತ್ರ ತೆಗೊಳ್ಳಿಕ್ಕೆ. ಇನ್ನು ಸ್ಲೀವ್ ಬಟ್ಟೆ ನಮಗೆ ಅಳತೆ ಲೈನಿಂಗ್ ಕಟ್ ಮಾಡಿ ಆಯಿತು. ಇನ್ನು ಅವರು ಕೊಟ್ಟಂತಹ ಬಟ್ಟೆಯನ್ನು ಫ್ಯಾಬ್ರಿಕ್ ಯಾವ ರೀತಿಯಲ್ಲಿ ಮೇಲೆ ನಿಮಗೆ ಯಾವ ರೀತಿಯಲ್ಲಿ ಬಟ್ಟೆ ಬಂದಿದೆ ಅದರಲ್ಲಿ ನೋಡಿ. ಬಟ್ಟೆ ಸ್ವಲ್ಪ ಜಾಸ್ತಿ ಉಂಟಾ ಕಡಿಮೆ ಇದ್ದರೆ ಇದೇ ರೀತಿ ನೀವು ಇಟ್ಟು ಸ್ಟಿಚ್ ಮಾಡಿ. ಕಟ್ ಮಾಡುವಾಗ ನಿಮಗೆ ಕರೆಕ್ಟಾಗಿ ಪೀಸ್ ಬರದಿದ್ದರೆ ಇದೇ ರೀತಿಯನ್ನು ಇಟ್ಟರೆ ಆಯಿತು. ನೋಡ್ಕೊಳ್ಳಿ, ನಾನು ಅದಕ್ಕೆ ಯಾವ ಥರ ಬೇಕು ಅಂತ ಅದೇ ಥರವನ್ನು ನಾನು ಇಟ್ಟು ಕಟ್ ಮಾಡ್ತಾ ಬಂದಿದ್ದೇನೆ. ಇದೇ ರೀತಿ ಗೆರೆ ಹಾಕಿದರೆ ಆಯಿತು. ಇದು ಕೂಡ ಒಂದೇ ಥರ ನೋಡಿ. ಬಟ್ಟೆ ಹೆಚ್ಚು ಕಡಿಮೆ ಇದೇ ರೀತಿ ಅದನ್ನು ಲೈನಿಂಗ್ ಕರೆಕ್ಟ್ ಕಟ್ ಮಾಡಿ ಮತ್ತು ನಮಗೆ ಬಟ್ಟೆ ಯಾವ ರೀತಿಯಲ್ಲಿ ಬರ್ತದೆ, ನಮಗೆ ಎಲ್ಲ ಬಟ್ಟೆ ಬದಿ ಕೈ ಸ್ಲೀವ್ಗೂ ಕೂಡ ಬೇಕಾಗ್ತದೆ. ಆಗ ಕರೆಕ್ಟಾಗಿ ಇದೇ ರೀತಿ ಕಟ್ ಮಾಡಿದರೆ ಆಯಿತು. ಇದು ಸರಿ ಬಟ್ಟೆ ಇಲ್ಲಾದರೆ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ.
ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಎಲ್ಲ ಸೇಫ್ ಒಂದೇ ಥರ ತೆಗಿಲಿಕ್ಕೆ ಆಗ್ತದೆ ನೋಡ್ಕೊಳ್ಳಿ. ಇದೇ ಥರ ಸ್ಲೀವ್ ಅದರ ಮೇಲೆ ಇಟ್ಟು ಲೈನಿಂಗ್ ಕಟ್ ಮಾಡಿ ಸ್ಲೀವನ್ನು ಇಟ್ಟು ಕರೆಕ್ಟಾಗಿ ಕಟ್ ಮಾಡಿ ತೆಗೆದರೆ ಆಯಿತು. ಇದು ಬಿಗಿನರ್ಸಿಗೆ ಒಳ್ಳೆಯ ಟಿಪ್ಸ್ ಅಂತ ಹೇಳ್ಬೋದು. ಇದು ಗೊತ್ತಿರುವ ಆಲ್ರೆಡಿ ನಿಮಗೆ ಬ್ಲೌಸ್ ಕಟ್ ಮಾಡಿ ಗೊತ್ತಿರುವವರಿಗೆಲ್ಲ, ಆಲ್ರೆಡಿ ಗೊತ್ತಿಲ್ಲದೆ ಬಿಗಿನರ್ ಕಲಿಯುವವರಿಗೆ ಇದು ಈಸಿಯಲ್ಲಿ ಕಲಿಬೋದು. ತುಂಬ ಕಷ್ಟ ಬೇಕು ಅಂತಿಲ್ಲ. ನಿಮಗೆ ಯಾವ ಬಟ್ಟೆ ಇದೆ, ನಿಮಗೆ ಇದ್ದ ಬಟ್ಟೆಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಯಾವ ರೀತಿಯಲ್ಲಿ ಕಟ್ ಮಾಡೋದು ಇದರಲ್ಲಿ ಗೊತ್ತಾಗ್ತದೆ ನೋಡ್ಕೊಳ್ಳಿ. ಇದರೊಂದು ಕಾಣುವಂಥ ರೌಂಡ್, ಸುಂದರವಾಗಿ ಕಾಣುವ ರೌಂಡ್ ಕಟ್ ಔಟನ್ನು ಬ್ಯಾಕ್ ನೆಕ್ಕಲ್ಲಿ ಯಾವ ರೀತಿಯಲ್ಲಿ ಕಟ್ ಮಾಡೋದು ನಮಗೆ ತೋರಿಸ್ತಾ ಇದ್ದೇವೆ. ಇದರಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ದಾರ ಕಟ್ಬೋದು, ಇಲ್ಲದ್ರೆ ಅಲ್ಲಿ ಉಕ್ಸ್ ಇಡ್ಬೋದು, ಬಟನ್ ಬಟನ್ ಇಟ್ಟು ಮಾಡ್ಬೋದು, ಯಾವುದು ಬೇಕಾದರೂ ನಿಮಗೆ ಅಲ್ಲಿ ಮಾಡ್ಬೋದು. ಇಲ್ಲ ಓಪನ್ ಮಾಡದೆ ಕೂಡ ಅದರನ್ನು ಬ್ಯಾಕ್ಗ್ರೌಂಡನ್ನು ಹಾಗೆ ಇಡ್ಬೋದು ನೋಡ್ಕೊಳ್ಳಿ. ಎಲ್ಲ ಇದರಲ್ಲಿ ಯಾವುದೆಲ್ಲ ಬಟ್ಟೆ ಇಟ್ಕೊಂಡಿದ್ದೇವೆ ನೋಡ್ಕೊಳ್ಳಿ. ಅದಕ್ಕೆ ಬ್ಯಾಕಿಗೆ ಬೇಕಾಗ್ತದೆ ಕಾಜಾ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ